ಗ್ಯಾರಂಟಿ ಅಭಿಯಾನವನ್ನ ಪಕ್ಷದಿಂದ ಮಾಡಬೇಕು ಅಂತ. ಯಾವ ಗ್ಯಾರಂಟಿ? ರಸ್ತೆ ಗ್ಯಾರಂಟಿ ಕೊಡಿ ಅಂತ ಅಭಿಯಾನ ಮಾಡ್ತೇವೆ ನಾವು. ಗುಂಡಿ ವಿರುದ್ಧ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಗುಂಡಿ ಎಲ್ಲ ಗುಂಡಿ ಬಿದ್ದುಬಿಟ್ಟಿದೆ, ಸರ್ಕಾರನೇ ಗುಂಡಿ ಬಿದ್ದುಬಿಟ್ಟಿದೆ. ಬರೀ ರಸ್ತೆ ಒಂದೇ ಅಲ್ಲ, ಈಗ ಹೇಳಿದಲ್ಲ, ಈಗ ಆಸ್ಪತ್ರೆಗಳು ಮುಚ್ಚೋದಿರ್ಬೋದು, ಇದೇ ಇರ್ಬೋದು. ಚುನಾವಣೆಗೆ ವಿ ಆರ್ ರೆಡಿ ಟು ಫೇಸ್ ದ ಎಲೆಕ್ಷನ್ ಎನಿ ಮೂಮೆಂಟ್. MLA ಎಲೆಕ್ಷನ್ ಬಂದರೂ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ, ತಾಲೂಕು ಬಂದರೂ ರೆಡಿ ಇದ್ದೀವಿ, ಜಿಲ್ಲಾ ಪಂಚಾಯತ್ ಬಂದರೂ ರೆಡಿ ಇದ್ದೀವಿ, ಸ್ಥಳೀಯ ಸಂಸ್ಥೆಗಳು ಗ್ರಾಮ ಪಂಚಾಯತ್ ಬಂದರೂ ರೆಡಿ ಇದ್ದೀವಿ, ಪಟ್ಟಣ ಪಂಚಾಯತಿ ಮುನ್ಸಿಪಾಲ್ಟಿ ಬಂದರೂ ಕೂಡ ರೆಡಿ ಇದೆ. ಭಾರತೀಯ ಜನತಾ ಪಕ್ಷ ರೆಡಿ. ಭಾರತೀಯ ಜನತಾ ಪಕ್ಷ ರೆಡಿ ಇದೆ ಅನ್ನೋಕ್ಕಿಂತ ಜನರು ರೆಡಿಯಾಗಿದ್ದಾರೆ. ಈ ಸರ್ಕಾರ ಎಷ್ಟು ಬೇಗ ಈ ತೊಲಗಿತು ಅನ್ನೋಂಥ ಮನೋಭಾವನೆಯಲ್ಲಿ ರಾಜ್ಯದ ಜನತೆ ಇದೆ. ನಾವು ಎಲೆಕ್ಷನ್ನ ಫೇಸ್ ಮಾಡಲಿಕ್ಕೆ ರೆಡಿ ಇದ್ದೇವೆ. ಗುಂಡಿ ಮುಚ್ಚೋದು ಒಂದೇ ಗ್ಯಾರಂಟಿ ಅಲ್ಲ, ಅವರು ರೈತರಿಗೆ ಆತ್ಮಹತ್ಯೆ ಗ್ಯಾರಂಟಿ ಕೊಟ್ಟಿದ್ದಾರೆ. ಮೊನ್ನೆ ನೋಡಿದ್ರೆ ನೀವು, 2089 ಆತ್ಮಹತ್ಯೆಗಳು ಈ 3 ವರ್ಷಗಳಲ್ಲಿ. ಆತ್ಮಹತ್ಯೆ ರೈತರು ಹೈಯೆಸ್ಟ್ ಆಗಿರೋದು ಈ ಸರ್ಕಾರ ಬಂದಮೇಲೆ ರೈತರ ಆತ್ಮಹತ್ಯೆ. ಆ ಆತ್ಮಹತ್ಯೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಬೆಲೆ ಏರಿಕೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಲೂಟಿ ಗ್ಯಾರಂಟಿ ಕೊಟ್ಟಿದ್ದಾರೆ, ಭ್ರಷ್ಟಾಚಾರ ಗ್ಯಾರಂಟಿ ಕೊಟ್ಟಿದ್ದಾರೆ, ಅತ್ಯಾಚಾರ ಗ್ಯಾರಂಟಿ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಸತ್ತು ಹೋಗಿದೆ ರಾಜ್ಯದಲ್ಲಿ. ಹಾವೇರಿ ಜಿಲ್ಲೆಯಲ್ಲಿ ನಾನು ಹೇಳಿದೆ, ಮೊದಲೇ ಹೇಳಿದೆ, ಹಾವೇರಿ ಹೈಯೆಸ್ಟು. ಹಾವೇರಿಯಲ್ಲಿ ಹೈಯೆಸ್ಟು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ಬೆಳೆ ಪರಿಹಾರ ಕೊಡ್ತಾ ಇಲ್ಲ, ಬೆಳೆ ಹಾನಿ ಬಗ್ಗೆ ಮಾಡ್ತಾ ಇಲ್ಲ. ಈ ಗೋವಿನ ಜೋಳ ಖರೀದಿ ಕೂಡ ಸರಿಯಾಗಿ ಸಮರ್ಪಕವಾಗಿ ಆಗ್ತಾ ಇಲ್ಲ. ಈಗ 12 ಕ್ವಿಂಟಲಿಂದ 20 ಕ್ವಿಂಟಲ್ ಅಂದರೂ FID ಇನ್ನೂ ಅಷ್ಟಕ್ಕೆ ಇದೆ ಹೊರತು, ಮತ್ತು 50 ಕ್ವಿಂಟಲ್ಗೆ ಏನು ಹೇಳಿದ್ರು, 50 ಕ್ವಿಂಟಲ್ ಇನ್ನೂ FIDಯಲ್ಲಿ ಬರಲೇ ಇಲ್ಲ. ಸುಮ್ಮನೆ ಕಣ್ಣು ಒರೆಸೋದು. ಅವತ್ತಿನ ರೈತರ ಸ್ಟ್ರೈಕು ಕಣ್ಣು ಒರೆಸೋಕ್ಕೆ ಅವತ್ತು ಹೇಳಿಬಿಟ್ರು 50 ಕ್ವಿಂಟಲ್ವರೆಗೂ ಅಂತ. ರೈತರು ಖುಷಿಯಾಗಿ ವಿಜಯೋತ್ಸವ ಆಚರಿಸಿದ್ರು. ಆದರೆ ಇವತ್ತಿಗೂ ಯಾವ ರೈತರಿಂದ 50 ಕ್ವಿಂಟಲ್ ಜೋಳ ಖರೀದಿ ಮಾಡ್ತಾಯಿಲ್ಲ.